ಕರ್ನಾಟಕದಿಂದ ಹಿಡಿದು ಪ್ರತಿ ಒಂದು ಸ್ಟೇಟ್ ಅಲ್ಲಿ ನಾವು ಪೊಲೀಸ್ ಅವರಿಗೆ ಆಗಲಿ RTO ಆಗಲಿ ದುಡ್ಡು ಕೊಡದೆ ಒಂದು ಹೆಜ್ಜೆ ಹಾಕಂಗಿಲ್ಲ. ಪ್ರತಿ ಒಂದ್ ಕಡೆ ಮೋಸ ಮೋಸ ಮೋಸ. ಕರಪ್ಷನ್ ಇಲ್ಲ ಅಂದ್ರೆ ಯಾವ್ದು ಇಲ್ಲ. ಭುವನೇಶ್ವರಲ್ಲಿ ಡ್ರೈವರ್ಗೆ ಹೊಡೆದಿ ತುಂಡಾಗಿ ಕತ್ತಿಸಿದ್ರು. ನಮ್ಮ ಹೆಂಡತಿ ಮಕ್ಳು ಹೇಳ್ತಾರೆ, ಯಾಕೆ ಹೋಯ್ತಾ ನೀನು ಆ ಕೆಲಸಕ್ಕೆ? ಕೇಂದ್ರ ಸರ್ಕಾರದಿಂದ ನಮ್ಗೆ ಕೊಡ್ತಾವ್ರ? ಈ ಕಾನೂನು ಬೇಕಂತ ಮಾಡಿರೋದು ಸರ್. ಕರಪ್ಷನ್ ಮಾಡಕ್ಕೆ ಮಾಡಿರೋ ಕಾನೂನು ಇದು. ಯಾವುದೇ ಕಾನೂನು ತಂದ್ರು ಇವತ್ತು ಗಂಟೆ ಏನ್ ಕಾನೂನು ಇತ್ತು, ಆ ಕಾನೂನು ಬಗ್ಗೆ ಅರಿವಿದ್ರು ಸಹ ಬೇಕಂತ ಇದು 10 ಲಕ್ಷ 7 ವರ್ಷ ಜೈಲು 10 ಲಕ್ಷ ಇಸ್ಕೊಂಡಿದ್ರು. ಎಲ್ಲಿಂದ ತರ್ತಾರೆ? ಭುವನೇಶ್ವರಲ್ಲಿ ಡ್ರೈವರ್ಗೆ ಹೊಡೆದಿ ತುಂಡಾಗಿ ಕತ್ತಿಸಿದ್ರು. ಭುವನೇಶ್ವರಲ್ಲಿ ಕಲ್ಕತ್ತಾ ಒಳಗಡೆ. ಈಗಲೂ ನನ್ನ ಗಾಡಿ ನೇಪಾಲ್ಗೆ ಲೋಡ್ ಮಾಡಿದ್ದೀನಿ. ನಮ್ಮ ಹೆಂಡತಿ ಮಕ್ಳು ಹೇಳ್ತಾರೆ, ಯಾಕೆ ಹೋಯ್ತಾ ನೀನು ಆ ಕೆಲಸಕ್ಕೆ? ಕೇಂದ್ರ ಸರ್ಕಾರದಿಂದ ನಮ್ಗೆ ಕೊಡ್ತಾವ್ರ? ನಮ್ಮ ಇವತ್ತು ಗಂಟನೂ 11,000 ಜನ ಪಬ್ಲಿಕ್ಕು ಹೊಡೆದಿ ಡ್ರೈವರ್ಗಳು ಸಾಯಿಸೈತೆ. ಯಾರಿಗಾರ ಕೇಂದ್ರ ಸರ್ಕಾರದಿಂದ ಪರಿಹಾರ ಕೊಟ್ಟಾರ? ಯಾರು ಕೊಡೋಲ್ಲ. ಕಲ್ಕತ್ತಾದಿಂದ ಹಿಡ್ದು ನಮ್ಮ ಕರ್ನಾಟಕದಿಂದ ಹಿಡಿದು ಪ್ರತಿ ಒಂದು ಸ್ಟೇಟಲ್ಲಿ ನಾವು ಪೊಲೀಸ್ ಅವ್ರಿಗೆ ಆಗಲಿ RTO ಆಗಲಿ ದುಡ್ಡು ಕೊಡದೆ ಒಂದು ಹೆಜ್ಜೆ ಹಾಕಂಗಿಲ್ಲ. ಕಣ್ಣು ಮುಂದೆ ಪ್ರತ್ಯಕ್ಷ ಸಾಕ್ಷಿ. ನಾನೇ ಭುವನೇಶ್ವರಲ್ಲಿ ಡ್ರೈವರ್ಗೆ ಹೊಡೆದು ಸಾಯಿಸಿದ್ರು. ಒಬ್ಬ ಡ್ರೈವರಲ್ಲ, 3 ಜನ ಡ್ರೈವರ್ಗೂ ಸಾಯಿಸಿದ್ರು. ಪ್ರತಿ ಒಂದು ಕಡೆ ದುಡ್ಡು. ಕರಪ್ಷನ್ ಇಲ್ಲ ಅಂದರೆ ಯಾವುದೂ ಇಲ್ಲ. ಆ ಕರಪ್ಷನ್ ಬಗ್ಗೆ ಕೇಂದ್ರ ಸರ್ಕಾರ ಇದು ಮಾಡೈತಾ? ಇಲ್ಲ ಸ್ಟೇಟ್ ಸರ್ಕಾರ ಸ್ಟೇಟಲ್ಲಿ ಏನಾದ್ರು ಮಾಡಿದಾರ? ಪ್ರತಿ ಒಂದು ಕಡೆ ಮೋಸ ಮೋಸ ಮೋಸ. ಒಂದು ಗಾಡಿಗೆ ಇನ್ಸೂರೆನ್ಸ್ ಕಟ್ಟಬೇಕಂದ್ರೆ 50,000 ಕಟ್ಟಬೇಕು ಓನರ್ಗಳು. ಒಂದು ದಿನ ಲೇಟ್ ಆದರೂ ಅವ್ರಿಗೆ ಏನು ಪರಿಹಾರ ಸಿಗೋಲ್ಲ. 50,000 ಕಟ್ಟಲೇಬೇಕು ಅವರು. ಎಲ್ಲಿಂದ ಕಟ್ತಾರೆ? ಒಬ್ಬ ಡ್ರೈವರ್ ಗಾಡಿ ದುಡಿದ್ರೆ ತಾನೇ ಓನರು ಅವ್ನು ಕಟ್ಟೋಕ್ಕೆ. ಡ್ರೈವರ್ಗಳೇ ಇಲ್ಲ ಅಂದರೆ ಓನರ್ಗಳು ಕೋಟ್ಯ ಲಕ್ಷಾಂತರ ರೂಪಾಯಿ ಬಾಡಿಗೆ ಗಾಡಿಗೆ ಬಂಡವಾಳ ಹಾಕ್ಬಿಟ್ಟು ಅವ್ರು ಎಲ್ಲಿಂದ ಮಾಡ್ತಾರೆ? ನೋಡಿ, ಬಾಂಬೆ ಒಳಗಡೆ ಬರೀ ಜಸ್ಟು ಒಂದು 40 ಕಿಲೋಮೀಟ್ರ್ ಹೋಗಿ ಬರಬೇಕಂದ್ರೆ ನಮಗೆ ಪೊಲೀಸ್ ಖರ್ಚು 800 ರೂಪಾಯಿ ಬರ್ತದೆ. ಪೊಲೀಸು ಆಗಲಿ RTO ಆಗಲಿ ಪ್ರತಿ ಒಂದೂ ಎಲ್ಲ ಕರಪ್ಷನ್ನು. ಕಲ್ಕಟ್ಟ ಒಳಗಡೆ ಹೊಡೆದು ಸಾಯಿಸಿದ್ರು ಜನಗಳಿಗೆ, ಡ್ರೈವರ್ಗಳಿಗೆ. ಅವಾಗ ಯಾರು ಸರ್ಕಾರ ಏನು ಬಂದು ನಮಗೆ ಏನು ಮಾತಾಡಿಲ್ಲ ಡ್ರೈವರ್ ಬಗ್ಗೆ. ಇವತ್ತು 7 ವರ್ಷ ಜೈಲು 10 ಲಕ್ಷ ಫೈನ್ ಅಂದರೆ 10 ಲಕ್ಷ ಒಬ್ಬ ಡ್ರೈವರ್ ಸಂಪಾದನೆ ಮಾಡಿ 7 ಲಕ್ಷ ಕಟ್ಟಬೇಕಂದ್ರೆ ಅವನು ಇಡೀ ಜನ್ಮದಲ್ಲೂ ಆಗಲ್ಲ. ಅವನಿಗೆ ಹೆಂಡತಿ ಮಕ್ಕಳು, ಅವ್ನು ಡ್ರೈವರ್ ಕೆಲಸ ಮಾಡೋ ಉದ್ದೇಶ ಏನು ಹೇಳಿ? ತನ್ನ ಫ್ಯಾಮ್ಲಿ ತನ್ನ ಕುಟುಂಬ ಐತೆ, ತನಗೂ ಮಕ್ಕಳವರೇ ಸಾಕಬೇಕು ಅಂತ. ಈಗ ಈ ಥರ ಕಾನೂನು ಬಂದಿರೋದ್ರಿಂದ ಯಾವ ಡ್ರೈವರ್ಗಳು ಮುಂದೆ ಹೋಗಲ್ಲ. ಡ್ರೈವರ್ಗಳೇ ಹೋಗಿಲ್ಲ ಅಂದರೆ ಓನರ್ಗಳು ಗಾಡಿಯೆಲ್ಲ ನಿಂತ್ಕೋಬೇಕಾಯ್ತದೆ. ಈ ಕಾನೂನು ಬೇಕಂತ ಮಾಡಿರೋದು ಸರ್. ಕರಪ್ಷನ್ ಮಾಡೋಕ್ಕೆ ಮಾಡಿರೋ ಕಾನೂನು ಇದು. ಯಾವುದೇ ಕಾನೂನು ತಂದ್ರೂ ಇವತ್ತು ಗಂಟೆ ಏನು ಕಾನೂನಿತ್ತು, ಆ ಕಾನೂನು ಬಗ್ಗೆ ಗೊತ್ತಿತ್ತು. ಅರಿವಿದ್ರೂ ಸಹ ಬೇಕಂತ ಇದು 10 ಲಕ್ಷ 7 ವರ್ಷ ಜೈಲು 10 ಲಕ್ಷ ಇಸ್ಕೊಂಡಿದ್ರೆ ಎಲ್ಲಿಂದ ತರ್ತಾರೆ? ಹೋಗ್ಲಿ, ಹೈವೇ ಒಳಗಡೆ ಡ್ರೈವರ್ ಒಳಗೆ ಹೊಡೆದು ಸಾಯಿಸ್ತಾವ್ರೆ. ಡ್ರೈವ್ ನಾವು ಯಾವುದೇ ಕಾರಣಕ್ಕೂ ಬೇಕಂತ ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್ ಆಗೋದು. ನಮ್ಮ ಹೋರಾಟ ನಾವು ಯಾವತ್ತೂ ಗಾಡಿನೇ ಮುಟ್ಟಲ್ಲ. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನಮಗೆ ಡ್ರೈವರ್ಗಳಿಗೆ ಏನು ಇದರಿಂದ ಮಾಡೋದು? ಓನರ್ಗಳು 50,000 60,000 ಇನ್ಸೂರೆನ್ಸ್ ಕಟ್ತಾರೆ. ಯಾರೇ ಬೇಕಂತ ಹೋಗಿ ಆಕ್ಸಿಡೆಂಟ್ ಮಾಡಲ್ಲ. ಆಕ್ಸಿಡೆಂಟ್ ಅನ್ನೋದು ಒಂದು ಅನ್ಎಕ್ಸ್ಪೆಕ್ಟೆಡಲ್ಲಿ ಆಗೋ ಪದ ಅದು. ಆದ ತಕ್ಷಣ ನಾವು ಸ್ಟೇಷನ್ಗೆ ಹೋಗೋದು, ನಾವು ಗಾಡಿ ಬಿಟ್ಟು ಓಡೋಗಲ್ಲ. ಪಬ್ಲಿಕ್ ನಮಗೆ ಬಿಡೋಲ್ಲ. ಆದ ಕಾರಣ ನಾವೇನು ಮಾಡ್ತೀವಿ, ಗಾಡಿ ಬಿಟ್ಟು ಸ್ಟೇಷನ್ಗೆ ಹೋಗಿ ನಾವು ಸರೆಂಡರ್ ಆಗ್ತೀವಿ. ನಾವು ಯಾರೂ ಗಾಡಿ ಬಿಟ್ಟು ಓಡೋಗಲ್ಲ. ಯಾಕಂದರೆ ಗಾಡಿಯಲ್ಲಿ ಇರ್ತದೆ. ಆ ಗಾಡಿ ಓನರ್ಗೆ ಆ ಗಾಡಿ ಓಡಿಸಿಟ್ಟು ಡ್ರೈವರ್ ಯಾರಂತ ಗೊತ್ತಿರ್ತದೆ. ಮತ್ತು ನಾವು ಎಲ್ಲಿಗೆ ಓಡೈತೀವಿ? ನಾವು ಹೋದ್ರೂ ಸಹ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತೀವಿ. ಸರ್, ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಸರ್, ಆಕ್ಸಿಡೆಂಟ್ ಆಗಿದ್ದರಿಂದ ಪಬ್ಲಿಕ್ಕಿಂದ ನಾವು ನಮ್ಮ ಜೀವಕ್ಕೆ ರಕ್ಷಣೆ ಇಲ್ಲ, ಅದಕ್ಕೋಸ್ಕರ ನಾವು ಸ್ಟೇಷನ್ ಬಂದಿದ್ದೀವಿ, ಸ್ಟೇಷನ್ ಬಂದು ನಿಂತ್ಕೊಂಡಿದ್ದೀವಿ ಅಂತ. ಡ್ರೈವ್ ಕೇಸು ಇದು ಮಾಡ್ತಾರೆ, ಓಡೈತಾರೆ. ಆಯಿತು, ಆಕ್ಸಿಡೆಂಟ್ ಆಯಿತು. ಒಬ್ಬ ಡ್ರೈವರ್ಗೆ ಅವನು ಹೈವೇ ಮೇಲೆ ಇರ್ತಾನೆ. ಹೇಗೆ ಅವನಿಗೆ ರಕ್ಷಣೆ ಮಾಡೋದು? ಒಬ್ಬ ಡ್ರೈವರು ಹೇಗೆ ರಕ್ಷಣೆ ಮಾಡೋದು? ಅಷ್ಟರಲ್ಲಿ ಬರೋ ಪ್ರತಿಯೊಂದು ಜನ ಡ್ರೈವರ್ದೇ ತಪ್ಪಂತ ಹೊಡಿತಾರೆ. ಡ್ರೈವರ್ದೇ ತಪ್ಪಂತ ಹೊಡೆದು ಸಾಯಿಸ್ತಾರೆ. ಆವಾಗ ನಮಗೇನೋ ಪರಿಹಾರ ಸಿಕ್ಕೈತಾ? ಯಾರು ಕೊಟ್ಟಾರ? ನಮ್ಮ ಗಾಡಿ ಓನರ್ಗಳು ಇನ್ಸೂರೆನ್ಸ್ ಕ್ಲೈಮ್ ಮಾಡಿದ್ರಿಂದ ಅವ್ರುಗಳು ಏನಾರು ಮಾಡ್ತಿರೋ ಹೊರತು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಇವತ್ತು ಗಂಟ ಯಾವುದು ಡ್ರೈವರ್ಗೆ ರಕ್ಷಣೆ ಕೊಟ್ಟಿಲ್ಲ.